ಯಾಕವ ಇಲ್ಲಿ ಮಲಗಿದ್ರಿ? ಏನ್ ನಿಮ್ಮ ಹೆಸರು? ಕವಿತಾ. ಕವಿತಾ, ಯಾಕೆ ಇಲ್ಲಿ ಮಲಗಿದ್ರಿ? ಸುಮ್ಗೆ ಸಕ್ಕೆ ಒಳಗಡೆ ಏನಿಲ್ಲ, ಸುಮ್ಗೆ ಇಲ್ಲಿ ಸ್ಮೆಲ್ಲು ಗಬ್ಬು ಹೊಡಿತೈತೆ, ಇಲ್ಲಿ ಹೆಂಗ್ ಮಲಗ್ತೀರಿ? ಏನ್ ಮಾಡೋದು, ಅದೇ ರೂಢಿ ಆಗೋಯ್ತು ನಮ್ಗೆ. ಅದೇ ರೂಢಿ ಆಗೋಯ್ತು ಅಲ್ಲ. ಇಷ್ಟೊಂದು ಪ್ರಾಬ್ಲಮ್ ಹಿಡ್ಕೊಂಡು ಯಾರು ಬರಲ್ಲ, ಕೇಳೋದು ಇಲ್ಲ, ಮಾಡೋದು ಇಲ್ಲ. ಯಾರು ಬರಲ್ಲ? ಯಾರು ಬರ್ತಾರೆ? ಓಟಿಗೆ ಮಾತ್ರ ಬರ್ತಾರೆ, ಓಟ್ ಹಾಕಕ್ಕೆ. ಓಟ್ ಹಾಕಕ್ ಕೇಳಕ್ ಬರ್ತಾರೆ. ಈ ಊರಲ್ಲಿ ಬದುಕಕ್ ಆಗಲ್ಲ. ಇಲ್ಲಿ ಎಲ್ಲಾ ಮನೆಗಳೆಲ್ಲ ನೋಡಿ, ಎಲ್ಲಾ ಕವರ್ ಆಗ್ಬಿಟ್ಟಿದೆ. ಇನ್ನು ಮೇಲ್ಗಡೆಯಿಂದ ತೋರ್ಸೋಂತ ಪ್ರಯತ್ನ ನಾನು ಮಾಡ್ತೀನಿ. ಆ ಒಳಗಡೆ ಇರೋದೆಲ್ಲ ಮನೆನೆ ನೋಡಿ, ಎಲ್ಲ ಮನೆಗಳೆಲ್ಲ ಫುಲ್ ಮುಚ್ಚೋಗ್ಬಿಟ್ಟಿದಾವ. ಅತ್ಲಾಗಿ ಈ ನಿಮ್ಮ ಏರಿಯಾ ಸಂಪೂರ್ಣ ಸರ್ವನಾಶ. ನೋಡೋರಿಲ್ಲ, ನೋಡೋರ್ ದಿಕ್ಕು ಇಲ್ಲ. ಇವಾಗ ಬಂದಿದ್ರೆ ಸೊಳ್ಳೆ ಇಲ್ಲ, ಸಾಯಂಕಾಲ 6 ಗಂಟೆ ಮೇಲೆ ಬಂದ್ರೆ ಸೊಳ್ಳೆ. ಈಗಲೇ ಸಾಯ್ತಾ ಇದ್ದೀವಿ, ಬಂದು ಕಚ್ಚಿಸ್ಕೊಂಡು ಹೋಗ್ಬಿಡು ಅಂತ. ನಾವೇನ್ ಹೇಳ್ಬೇಕು ಹೇಳಿ, ನಾವೇನ್ ಮಾಡ್ಬೇಕು ಹೇಳಿ? ಅಪ್ಪ ನಾವು ಸೇಫಪ್ಪ. ನಾವೇನ್ ನೀವು ಓಟ್ ಹಾಕಿರೋರು ಕೇಳಿ, ಓಟ್ ಹಾಕಿರೋರ್ಗೆ ಕೇಳೋದು. ಆಯ್ತಲ್ಲ, ಅಮ್ಮ ಅಪ್ಪ ಅಂತಾರೆ, ಆಮೇಲೆ ನಮಗ್ ತೋರ್ಸ್ಬಿಡ್ತಾರೆ ಪಂಗನಮ್ಮ. ಪಂಗನಮ್ಮ. ಬೆಂಗಳೂರಿನಲ್ಲಿ ಅನೇಕ ಕಡೆ ನಾವು ಕಾರ್ಯಕ್ರಮವನ್ನ ಮಾಡೋದನ್ನ ನೀವು ಗಮನಿಸಿದ್ರಿ. ನಿಜವಾಗ್ಲೂ ಹೇಳ್ತೀನಿ, ಈ ಜಾಗದಲ್ಲಿ ಲಿಟ್ರಲಿ ನನಗೆ ಮಾತಾಡಕ್ಕೂ ಆಗ್ಲಿಲ್ಲ, ಸರಿಯಾಗಿ ಇಲ್ಲಿ ನಿಲ್ಲೋಕೂ ಆಗ್ಲಿಲ್ಲ. ಅಷ್ಟು ದೊಡ್ಡ ಸಮಸ್ಯೆಯನ್ನ ಹೊಂದಿರುವಂತ ಈ ಏರಿಯಾ ಇದು. ಬನಶಂಕರಿಯ ಕಾವೇರಿ ನಗರ, ಆರ್ ಅಶೋಕ್ ಪ್ರತಿನಿಧಿಸುವಂತ ಕ್ಷೇತ್ರ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇಲ್ಲಿ ಬಂಡೆ ಅಂತ ಜಾಗ ಇದು. ಇಲ್ಲೆಲ್ಲ ಮನೆಗಳಿದ್ವು. ಇವೆಲ್ಲ ಸಂಪೂರ್ಣವಾಗಿ ನೀರಲ್ಲಿ ಮುಚ್ಚೋಗಿದೆ, ಕಂಪ್ಲೀಟ್ ಆಗಿ ನೀರಲ್ಲಿ ಮುಚ್ಚೋಗಿದೆ. ಆಗ್ತಾ ಇಲ್ಲ, ಇಲ್ಲಿ ನಿಲ್ಲಿಕ್ಕೂ ಕೂಡ ಆಗ್ತಾ ಇಲ್ಲ. ಆ ರೀತಿಯಾಗಿ ನಾನು ಈ ಕಾರ್ಯಕ್ರಮವನ್ನ ಮುಗಿಸ್ಕೊಂಡು ನಾನು ಇಲ್ಲಿ ಬಂದೆ. ನಿಜವಾಗ್ಲೂ ಹೇಳ್ತೀನಿ, ಅತಿ ದೊಡ್ಡ ಸಮಸ್ಯೆ. ಆರ್ ಅಶೋಕ್ ಅವರೇ, ನೀವು MLA ಆಗಿದ್ದೀರಿ, ಜನ ನಿಮ್ಮನ್ನ ನಂಬಿ ಓಟ್ ಹಾಕಿದ್ದಾರೆ, ಸತತ 6-7 ಸಲ ಗೆಲ್ಸಿದ್ದಾರೆ ನಿಮ್ಮನ್ನ. ನೀವ್ ಏನ್ ಮಾಡ್ತಾ ಇದ್ದೀರಿ? ವಿಧಾನಸೌಧ ಬಿಟ್ಟು ಒಂದು ಚೂರು ಬನ್ನಿ, ಈ ಕಡೆ ಒಂಚೂರು ಬನ್ನಿ, ಜನರ ಕಷ್ಟ ನೋಡಿಲಿ. ಎಲ್ಲ ಮುಳುಗೋಗ್ತಾರೆ ಸ್ವಾಮಿ, ಮನೆಗಳಿಗೆಲ್ಲ ಹುಳ ಹಾವು ಹೋಗ್ತಾ ಇದೆ. ಇಲ್ಲಿ ಯಾವುದೇ ರೀತಿಯ ಯೋಜನೆಗಳು ಸರಿಯಾಗಿಲ್ಲ. ನಿಜವಾಗ್ಲೂ ಬೇಜಾರಾಗ್ತಾ ಇದೆ. ನಿಜವಾಗ್ಲೂ ದಯವಿಟ್ಟು ಈ ಸಮಸ್ಯೆಯನ್ನ ಬಗೆಹರಿಸಬೇಕಾಗುತ್ತೆ. ಇದು ಏನೋ ಕೇಸ್ ಇದೆಯಂತೆ, ಕೇಸ್ ಇದ್ರಲ್ಲಿ ನೋಡ್ರಿ, ಕೇಸ್ ಇರ್ಲಿ, ಒಂದ್ ಕಡೆ ನಡೀತಾ ಇರ್ಲಿ, ಆದ್ರೆ ಜನರಿಗೆ ಬದುಕಕ್ಕೆ ಒಂದು ಅವಕಾಶ ಮಾಡಿಕೊಡಿ. ಇಲ್ಲಿಂದ ಏನೂ ಜನರಿಗೆ ಸಮಸ್ಯೆ ಆಗದಿರ್ತಾರ ದಯವಿಟ್ಟು ಅನುಕೂಲ ಮಾಡಿಕೊಡಿ ಅಂತ ರಿಪಬ್ಲಿಕ್ ಕನ್ನಡದ ಮೂಲಕ ಕೇಳ್ಕೊಳ್ತಾ ಇದೀವಿ. ನಾಳೆ ಮತ್ತೊಂದು ಕ್ಷೇತ್ರದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ಯಾಕವ ಇಲ್ಲಿ ಮಲಗಿದ್ರಿ? ಏನ್ ನಿಮ್ಮ ಹೆಸರು? ಕವಿತಾ. ಕವಿತಾ, ಯಾಕೆ ಇಲ್ಲಿ ಮಲಗಿದ್ರಿ? ಸುಮ್ಗೆ ಸಕ್ಕೆ ಒಳಗಡೆ ಏನಿಲ್ಲ, ಸುಮ್ಗೆ ಇಲ್ಲಿ ಸ್ಮೆಲ್ಲು ಗಬ್ಬು ಹೊಡಿತೈತೆ, ಇಲ್ಲಿ ಹೆಂಗ್ ಮಲಗ್ತೀರಿ? ಏನ್ ಮಾಡೋದು, ಅದೇ ರೂಢಿ ಆಗೋಯ್ತು ನಮ್ಗೆ. ಅದೇ ರೂಢಿ ಆಗೋಯ್ತು ಅಲ್ಲ. ಇಷ್ಟೊಂದು ಪ್ರಾಬ್ಲಮ್ ಹಿಡ್ಕೊಂಡು ಯಾರು ಬರಲ್ಲ, ಕೇಳೋದು ಇಲ್ಲ, ಮಾಡೋದು ಇಲ್ಲ. ಯಾರು ಬರಲ್ಲ? ಯಾರು ಬರ್ತಾರೆ? ಓಟಿಗೆ ಮಾತ್ರ ಬರ್ತಾರೆ, ಓಟ್ ಹಾಕಕ್ಕೆ. ಓಟ್ ಹಾಕಕ್ ಕೇಳಕ್ ಬರ್ತಾರೆ. ಈ ಊರಲ್ಲಿ ಬದುಕಕ್ ಆಗಲ್ಲ. ಇಲ್ಲಿ ಎಲ್ಲಾ ಮನೆಗಳೆಲ್ಲ ನೋಡಿ, ಎಲ್ಲಾ ಕವರ್ ಆಗ್ಬಿಟ್ಟಿದೆ. ಇನ್ನು ಮೇಲ್ಗಡೆಯಿಂದ ತೋರ್ಸೋಂತ ಪ್ರಯತ್ನ ನಾನು ಮಾಡ್ತೀನಿ. ಆ ಒಳಗಡೆ ಇರೋದೆಲ್ಲ ಮನೆನೆ ನೋಡಿ, ಎಲ್ಲ ಮನೆಗಳೆಲ್ಲ ಫುಲ್ ಮುಚ್ಚೋಗ್ಬಿಟ್ಟಿದಾವ. ಅತ್ಲಾಗಿ ಈ ನಿಮ್ಮ ಏರಿಯಾ ಸಂಪೂರ್ಣ ಸರ್ವನಾಶ. ನೋಡೋರಿಲ್ಲ, ನೋಡೋರ್ ದಿಕ್ಕು ಇಲ್ಲ. ಇವಾಗ ಬಂದಿದ್ರೆ ಸೊಳ್ಳೆ ಇಲ್ಲ, ಸಾಯಂಕಾಲ 6 ಗಂಟೆ ಮೇಲೆ ಬಂದ್ರೆ ಸೊಳ್ಳೆ. ಈಗಲೇ ಸಾಯ್ತಾ ಇದ್ದೀವಿ, ಬಂದು ಕಚ್ಚಿಸ್ಕೊಂಡು ಹೋಗ್ಬಿಡು ಅಂತ. ನಾವೇನ್ ಹೇಳ್ಬೇಕು ಹೇಳಿ, ನಾವೇನ್ ಮಾಡ್ಬೇಕು ಹೇಳಿ? ಅಪ್ಪ ನಾವು ಸೇಫಪ್ಪ. ನಾವೇನ್ ನೀವು ಓಟ್ ಹಾಕಿರೋರು ಕೇಳಿ, ಓಟ್ ಹಾಕಿರೋರ್ಗೆ ಕೇಳೋದು. ಆಯ್ತಲ್ಲ, ಅಮ್ಮ ಅಪ್ಪ ಅಂತಾರೆ, ಆಮೇಲೆ ನಮಗ್ ತೋರ್ಸ್ಬಿಡ್ತಾರೆ ಪಂಗನಮ್ಮ. ಬೆಂಗಳೂರಿನಲ್ಲಿ ಅನೇಕ ಕಡೆ ನಾವು ಕಾರ್ಯಕ್ರಮವನ್ನ ಮಾಡೋದನ್ನ ನೀವು ಗಮನಿಸಿದ್ರಿ. ನಿಜವಾಗ್ಲೂ ಹೇಳ್ತೀನಿ, ಈ ಜಾಗದಲ್ಲಿ ಲಿಟ್ರಲಿ ನನಗೆ ಮಾತಾಡಕ್ಕೂ ಆಗ್ಲಿಲ್ಲ, ಸರಿಯಾಗಿ ಇಲ್ಲಿ ನಿಲ್ಲೋಕೂ ಆಗ್ಲಿಲ್ಲ. ಅಷ್ಟು ದೊಡ್ಡ ಸಮಸ್ಯೆಯನ್ನ ಹೊಂದಿರುವಂತ ಈ ಏರಿಯಾ ಇದು. ಬನಶಂಕರಿಯ ಕಾವೇರಿ ನಗರ, ಆರ್ ಅಶೋಕ್ ಪ್ರತಿನಿಧಿಸುವಂತ ಕ್ಷೇತ್ರ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇಲ್ಲಿ ಬಂಡೆ ಅಂತ ಜಾಗ ಇದು. ಇಲ್ಲೆಲ್ಲ ಮನೆಗಳಿದ್ವು. ಇವೆಲ್ಲ ಸಂಪೂರ್ಣವಾಗಿ ನೀರಲ್ಲಿ ಮುಚ್ಚೋಗಿದೆ, ಕಂಪ್ಲೀಟ್ ಆಗಿ ನೀರಲ್ಲಿ ಮುಚ್ಚೋಗಿದೆ. ಆಗ್ತಾ ಇಲ್ಲ, ಇಲ್ಲಿ ನಿಲ್ಲಿಕ್ಕೂ ಕೂಡ ಆಗ್ತಾ ಇಲ್ಲ. ಆ ರೀತಿಯಾಗಿ ನಾನು ಈ ಕಾರ್ಯಕ್ರಮವನ್ನ ಮುಗಿಸ್ಕೊಂಡು ನಾನು ಇಲ್ಲಿ ಬಂದೆ. ನಿಜವಾಗ್ಲೂ ಹೇಳ್ತೀನಿ, ಅತಿ ದೊಡ್ಡ ಸಮಸ್ಯೆ. ಆರ್ ಅಶೋಕ್ ಅವರೇ,
ನೀವು MLA ಆಗಿದ್ದೀರಿ, ಜನ ನಿಮ್ಮನ್ನ ನಂಬಿ ಓಟ್ ಹಾಕಿದ್ದಾರೆ, ಸತತ 6-7 ಸಲ ಗೆಲ್ಸಿದ್ದಾರೆ ನಿಮ್ಮನ್ನ. ನೀವ್ ಏನ್ ಮಾಡ್ತಾ ಇದ್ದೀರಿ? ವಿಧಾನಸೌಧ ಬಿಟ್ಟು ಒಂದು ಚೂರು ಬನ್ನಿ, ಈ ಕಡೆ ಒಂಚೂರು ಬನ್ನಿ, ಜನರ ಕಷ್ಟ ನೋಡಿಲಿ. ಎಲ್ಲ ಮುಳುಗೋಗ್ತಾರೆ ಸ್ವಾಮಿ, ಮನೆಗಳಿಗೆಲ್ಲ ಹುಳ ಹಾವು ಹೋಗ್ತಾ ಇದೆ. ಇಲ್ಲಿ ಯಾವುದೇ ರೀತಿಯ ಯೋಜನೆಗಳು ಸರಿಯಾಗಿಲ್ಲ. ನಿಜವಾಗ್ಲೂ ಬೇಜಾರಾಗ್ತಾ ಇದೆ, ನಿಜವಾಗ್ಲೂ. ದಯವಿಟ್ಟು ಈ ಸಮಸ್ಯೆಯನ್ನ ಬಗೆಹರಿಸಬೇಕಾಗುತ್ತೆ. ಇದು ಏನೋ ಕೇಸ್ ಇದೆಯಂತೆ, ಕೇಸ್ ಇದ್ರಲ್ಲಿ ನೋಡ್ರಿ, ಕೇಸ್ ಇರ್ಲಿ, ಒಂದ್ ಕಡೆ ನಡೀತಾ ಇರ್ಲಿ, ಆದ್ರೆ ಜನರಿಗೆ ಬದುಕಕ್ಕ ಒಂದು ಅವಕಾಶ ಮಾಡಿಕೊಡಿ. ಇಲ್ಲಿಂದ ಏನೂ ಜನರಿಗೆ ಸಮಸ್ಯೆ ಆಗದಿರೋ ತರ ದಯವಿಟ್ಟು ಅನುಕೂಲ ಮಾಡಿಕೊಡಿ ಅಂತ ರಿಪಬ್ಲಿಕ್ ಕನ್ನಡದ ಮೂಲಕ ಕೇಳ್ಕೊಳ್ತಾ ಇದೀವಿ. ನಾಳೆ ಮತ್ತೊಂದು ಕ್ಷೇತ್ರದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ಯಾಕೆ ಇಲ್ಲಿ ಮಲಗಿದಿರಿ? ಏನ್ ನಿಮ್ಮ ಹೆಸರು? ಕವಿತಾ. ಯಾಕೆ ಇಲ್ಲಿ ಮಲಗಿದ್ರಿ? ಸುಮ್ನೆ ಸಾಕೆ ಒಳಗಡೆ ಶಾಕೆ? ಏನಿಲ್ಲ, ಸುಮ್ನೆ ಇಲ್ಲಿ ಸ್ಮೆಲ್ಲು ಗಬ್ಬು ಹೊಡಿತೈತೆ, ಇಲ್ಲಿ ಹೆಂಗ್ ಮಲಗ್ತೀರಿ? ಏನ್ ಮಾಡೋದು, ಅದೇ ರೂಢಿ ಆಗೋಯ್ತು ನಮ್ಗೆ. ಅದೇ ರೂಢಿ ಆಗೋಯ್ತು ಅಲ್ಲ. ಇಷ್ಟೊಂದು ಪ್ರಾಬ್ಲಮ್ ಹಿಡ್ಕೊಂಡು ಯಾರು ಬರಲ್ಲ, ಕೇಳೋದು ಇಲ್ಲ, ಮಾಡೋದು ಇಲ್ಲ. ಯಾರು ಬರಲ್ಲ. ಯಾರು ಬರ್ತಾರೆ? ಏನ್ ಓಟಿಗೆ ಮಾತ್ರ ಬರ್ತಾರೆ, ಓಟ್ ಹಾಕಕ್ಕೆ. ಓಟ್ ಹಾಕಕ್ ಕೇಳಕ್ ಬರ್ತಾರೆ. ಈ ಊರಲ್ಲಿ ಬದುಕಕ್ ಆಗಲ್ಲ. ಇಲ್ಲಿ ಎಲ್ಲಾ ಮನೆಗಳೆಲ್ಲ ನೋಡಿ, ಅಲ್ಲೆಲ್ಲ ಕವರ್ ಆಗ್ಬಿಟ್ಟಿದೆ. ಇನ್ನು ಮೇಲ್ಗಡೆಯಿಂದ ತೋರ್ಸಂತ ಪ್ರಯತ್ನ ನಾನು ಮಾಡ್ತೀನಿ. ಆ ಒಳಗಡೆ ಇರೋದೆಲ್ಲ ಮನೆನೆ ನೋಡಿ, ಅಲ್ಲೆಲ್ಲ ಮನೆಗಳೆಲ್ಲ ಫುಲ್ ಮುಚ್ಚೋಗ್ಬಿಟ್ಟಿದಾವ. ಅತ್ಲಾಗಿ ಈ ನಿಮ್ಮ ಏರಿಯಾ ಸಂಪೂರ್ಣ ಸರ್ವನಾಶ. ನೋಡೋರಿಲ್ಲ, ನೋಡೋರ್ ದಿಕ್ಕು ಇಲ್ಲ. ಇವಾಗ ಬಂದಿದ್ರೆ ಸೊಳ್ಳೆ ಇಲ್ಲ, ಸಾಯಂಕಾಲ 6 ಗಂಟೆ ಮೇಲೆ ಬಂದ್ರೆ ಸೊಳ್ಳೆ ಸಿಕ್ಕಾಪಟ್ಟೆ. ಈಗಲೇ ಸಾಯ್ತಾ ಏನೇನೋ ರೋಗ ಕಚ್ಚಿಸ್ಕೊಂಡು ಹೋಗ್ಬಿಡು ಅಂತ. ನಾವೇನ್ ಹೇಳ್ಬೇಕು ಹೇಳಿ? ನಾವೇನ್ ಮಾಡ್ಬೇಕು ಹೇಳಿ? ಅಪ್ಪ ನಾವು ಸೇಫಪ್ಪ. ನಾವೇನ್ ಮಾಡೋದು? ಅಯ್ಯೋ, ನೀವು ಓಟ್ ಹಾಕಿರೋರು ಕೇಳಿ. ಓಟ್ ಹಾಕಿರೋರ್ಗೆ ಕೇಳೋದು. ಆಯ್ತಲ್ಲ, ಅಮ್ಮ ಅಪ್ಪ ಅಂತಾರೆ, ಆಮೇಲೆ ನಮಗ್ ತೋರ್ಸ್ಬಿಡ್ತಾರೆ ಪಂಗನಮ್ಮ. ಬೆಂಗಳೂರಿನಲ್ಲಿ ಅನೇಕ ಕಡೆ ನಾವು ಕಾರ್ಯಕ್ರಮವನ್ನ ಮಾಡೋದನ್ನ ನೀವು ಗಮನಿಸಿದ್ರಿ. ನಿಜವಾಗ್ಲೂ ಹೇಳ್ತೀನಿ, ಈ ಜಾಗದಲ್ಲಿ ಲಿಟ್ರಲಿ ನನಗೆ ಮಾತಾಡಕ್ಕೂ ಆಗ್ಲಿಲ್ಲ, ಸರಿಯಾಗಿ ಇಲ್ಲಿ ನಿಲ್ಲೋಕ್ಕೂ ಆಗ್ಲಿಲ್ಲ. ಅಷ್ಟು ದೊಡ್ಡ ಸಮಸ್ಯೆಯನ್ನ ಹೊಂದಿರುವಂತ ಈ ಏರಿಯಾ ಇದು. ಬನಶಂಕರಿಯ ಕಾವೇರಿ ನಗರ, ಆರ್ ಅಶೋಕ್ ಪ್ರತಿನಿಧಿಸುವಂತ ಕ್ಷೇತ್ರ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇಲ್ಲಿ ಬಂಡೆ ಅಂತ ಜಾಗ ಇದು. ಇಲ್ಲೆಲ್ಲ ಮನೆಗಳಿದ್ವು, ಇವೆಲ್ಲ ಸಂಪೂರ್ಣವಾಗಿ ನೀರಲ್ಲಿ ಮುಚ್ಚೋಗಿದೆ, ಕಂಪ್ಲೀಟ್ ಆಗಿ ನೀರಲ್ಲಿ ಮುಚ್ಚೋಗಿದೆ. ಆಗ್ತಾ ಇಲ್ಲ, ಇಲ್ಲಿ ನಿಲ್ಲಿಕ್ಕೂ ಕೂಡ ಆಗ್ತಾ ಇಲ್ಲ. ಆ ರೀತಿಯಾಗಿ ನಾನು ಈ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ನಾನು ಇಲ್ಲಿ ಬಂದೆ. ನಿಜವಾಗ್ಲೂ ಹೇಳ್ತೀನಿ, ಅತಿ ದೊಡ್ಡ ಸಮಸ್ಯೆ. ಆರ್ ಅಶೋಕ್ ಅವರೇ, ನೀವು MLA ಆಗಿದ್ದೀರಿ, ಜನ ನಿಮ್ಮನ್ನ ನಂಬಿ ಓಟ್ ಹಾಕಿದ್ದಾರೆ, ಸತತ 6-7 ಸಲ ಗೆಲ್ಸಿದ್ದಾರೆ ನಿಮ್ಮನ್ನ. ನೀವ್ ಏನ್ ಮಾಡ್ತಾ ಇದ್ದೀರಿ? ವಿಧಾನಸೌಧ ಬಿಟ್ಟು ಒಂದು ಚೂರು ಬನ್ನಿ, ಈ ಕಡೆ ಒಂಚೂರು ಬನ್ನಿ, ಜನರ ಕಷ್ಟ ನೋಡಿಲಿ. ಎಲ್ಲ ಮುಳುಗೋಗ್ತಾರೆ ಸ್ವಾಮಿ, ಮನೆಗಳಿಗೆಲ್ಲ ಹುಳ ಹಾವು ಹೋಗ್ತಾ ಇದೆ. ಇಲ್ಲಿ ಯಾವುದೇ ರೀತಿಯ ಯೋಜನೆಗಳು ಸರಿಯಾಗಿಲ್ಲ. ನಿಜವಾಗ್ಲೂ ಬೇಜಾರಾಗ್ತಾ ಇದೆ, ನಿಜವಾಗ್ಲೂ. ದಯವಿಟ್ಟು ಈ ಸಮಸ್ಯೆಯನ್ನ ಬಗೆಹರಿಸಬೇಕಾಗುತ್ತೆ. ಇದು ಏನೋ ಕೇಸ್ ಇದೆಯಂತೆ, ಕೇಸ್ ಇದ್ರಲ್ಲಿ ನೋಡ್ರಿ, ಕೇಸ್ ಇರ್ಲಿ, ಒಂದ್ ಕಡೆ ನಡೀತಾ ಇರ್ಲಿ, ಆದ್ರೆ ಜನರಿಗೆ ಬದುಕಕ್ಕ ಒಂದು ಅವಕಾಶ ಮಾಡಿಕೊಡಿ. ಇಲ್ಲಿಂದ ಏನೂ ಜನರಿಗೆ ಸಮಸ್ಯೆ ಆಗದಿರೋ ತರ ದಯವಿಟ್ಟು ಅನುಕೂಲ ಮಾಡಿಕೊಡಿ ಅಂತ ರಿಪಬ್ಲಿಕ್ ಕನ್ನಡದ ಮೂಲಕ ಕೇಳ್ಕೊಳ್ತಾ ಇದೀವಿ. ನಾಳೆ ಮತ್ತೊಂದು ಕ್ಷೇತ್ರದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು